ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಂಕಿ ಸೌಮ್ಯ ಆರ್ಟ್ಫುಲ್ ಲೈಫ್. ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಡೈಲಿ ಮನೇಲಿ ಕೆಲಸ ಮಾಡವೇ ವೀಡಿಯೋಸ್ ಇಕ್ಕೊಳ್ಳಿ, ಇವತ್ತೇನಪ್ಪ ಎಲ್ಲೋ ಹೋಗಿದ್ದಾಳೆ ಅಂತ ಅಂದ್ಕೊಂಡಿದ್ದೀರಾ? ಹೌದು, ನಾವು ನಮ್ಮ ಅಕ್ಕ ಅವ್ರ ಫ್ಯಾಮಿಲಿ ಬಂದಿದ್ದೀವಿ. ಈ ಮೈಸೂರು ಪಕ್ಕ ಇರೋ ಪ್ಲೇಸ್ಗಳು ಒಂದು 2-3 ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಫಸ್ಟ್ ಇಲ್ಲಿ ನಂಜನಗೂಡಿಗೆ ಬಂದ್ವಿ. ಇಲ್ಲಿ ದೇವಸ್ಥಾನ ಮಾತ್ರ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು, ಹಳೆ ಕಾಲದ್ದು ಗುಡಿ ಇದ್ದಂಗೆ. ಒಳಗಡೆ ಎಲ್ಲ ಇನ್ನು ವೀಡಿಯೋ ತೆಗಿಯೋಂಗಿಲ್ಲ, ಅದಕ್ಕೋಸ್ಕರ ನಾವಿನ್ನು ಹೊರಗಡೆನೇ ಇಲ್ಲೆಲ್ಲ ಫೋಟೋಗಳನ್ನ ಸ್ವಲ್ಪ ತಕ್ಕೊಂಡು ಇನ್ನಿಂದ ಇಲ್ಲೆಲ್ಲ ನೋಡ್ಕೊಂಡು ಇಲ್ಲಿ ಮೈಸೂರಿನ ಜೂ ಪಾರ್ಕಿಗೆ ಬಂದ್ವಿ. ಮೇನ್ ಇಲ್ಲಿಗೆ ಬರೋದಕ್ಕೆ ಕಾರಣ ನಮ್ಮ ಹುಡುಗರೇನೆ, ನಮ್ಮ ಅಕ್ಕನ ಮಕ್ಕಳು ನನ್ನ ಮಗಳು ಹೋಗೋಣ ಅಂತ ಒಂದು ವಾರದಿಂದ ಕೇಳ್ತಾಯಿದ್ರು. ಇನ್ನು ಹೆಂಗೂ ಯಾವಾಗಾದರೂ ಹೋಗ್ಬೇಕಾಗಿರೋದೆ, ಈ ಹುಡುಗರು ಸುಮ್ಮನೆ ಇರಲ್ಲ ಅಂತಂದೇಳ್ಬಿಟ್ಟು ಮತ್ತೆ ನಾವಿನ್ನು ಬುಧವಾರ ನೈಟ್ ಹೊರಟ್ವಿ. 1 ಗಂಟೆ ಹಂಗೆ ಹೊರಟ್ವೇನೋ ನೈಟು. ಮತ್ತು ಒಂದು ಬೆಳಗಿನ ಜಾವ ಒಂದು 6 ಗಂಟೆ ಅಷ್ಟೊತ್ತಿಗೆಲ್ಲ ಇಲ್ಲಿದ್ವಿ ಮೈಸೂರಲ್ಲಿ. ಇಷ್ಟೊತ್ತಿಗೆ ಏನು ತೆಗ್ದಿರಲ್ಲ ಇಲ್ಲಿ ಬಾಗಿಲು ಅಂತ ಹೇಳ್ಬಿಟ್ಟು ಮತ್ತೆ ಇಲ್ಲಿ ನಂಜನಗೂಡು ನೋಡ್ಕೊಂಡು ಇಲ್ಲಿಗೆ ಬರೋಣ ಅಂತ ಅಲ್ಲಿ ನೋಡಿಕೊಂಡು ಮತ್ತೆ ಇಲ್ಲಿಗೆ ಬಂದ್ವಿ. ಇಲ್ಲಾದರೆ ರಕರಕ ಪಕ್ಷಿಗಳು ಪ್ರಾಣಿಗಳು ನೋಡೋದಕ್ಕೆ ಮಾತ್ರ ಮಕ್ಳಿಗೆ ಸಖತ್ ಖುಷಿ ಆಗೋಯ್ತು. ಇಲ್ಲಾದರೆ ಇಂಥ ಪಕ್ಷಿ ಇಲ್ಲ, ಇಂಥ ಪ್ರಾಣಿ ಇಲ್ಲ ಅನ್ನಂಗಿಲ್ಲ. ಪ್ರತಿಯೊಂದು ಪ್ರಾಣಿ ಪ್ರತಿಯೊಂದು ಪಕ್ಷಿಗಳೂ ಇದ್ದಾವೆ, ನೋಡೋದಕ್ಕೆ ಮಾತ್ರ ಸಖತ್ತಾಗಿದ್ದಾವೆ. ನಮ್ಮ ಹುಡುಗರಿಗೆ ಮಾತ್ರ ಫುಲ್ ಖುಷಿ ಆಗೋಯ್ತು ನೋಡ್ತಾ. ಇದರಲ್ಲಿ ನೋಡೋದು ಮಾತ್ರ ಜಾಸ್ತಿ ಐತೆ. ನಮಗಂತೂ ಓಡಾಡಿ ಸಖತ್ ಕಾಲುಗಳು ನೋವು ಬಂದವು. ಆದರೂ ನಮ್ಮ ಹುಡುಗರಿಗೆ ಮಾತ್ರ ಒಂಚೂರು ಕಾಲು ನೋವಿಲ್ಲ, ಏನಿಲ್ಲ, ಅಷ್ಟು ಇದ್ರಾಗ ನೋಡ್ತಾವ್ರೆ. ಇಷ್ಟು ಪ್ರಾಣಿಗಳ್ನ ಅದು ಹೆಂಗೆ ನೋಡ್ಕೊತಾರೆ, ಇವಕ್ಕೆಲ್ಲ ಆಹಾರ ಅದು ಹೆಂಗೆ ಹೊಂದಿಸ್ತಾರೋ ಗೊತ್ತಿಲ್ಲ ಆಗಲಿ, ಅಷ್ಟು ಇದೆ ಪ್ರಾಣಿಗಳು. ನಾವಿನ್ನು ಇಲ್ಲೆಲ್ಲ ಒಂದು ಸ್ವಲ್ಪ ಫೋಟೋಸು ವೀಡಿಯೋಸ್ ಎಲ್ಲ ತೆಗೆಸ್ಕೊಂಡ್ವಿ. ಇಲ್ಲ ಆನೆ ನೋಡ್ತಾ ಇರ್ಬೇಕು. ಆನೆಗಳೇನೋ ಒಂದು 2-3 ರಕ ಮೇಲೇ ಇದ್ದಾವೆ ಇಲ್ಲಿ ಆನೆಗಳು. ಮತ್ತು ಇಲ್ಲಿನ ಜಿರಾಫಿ, ಇನ್ನು ಸುಮಾರು ಚಿಕ್ಕ ಪ್ರಾಣಿಗಳು ಕೂಡ ಸುಮಾರು ಇದ್ದಾವೆ. ಹಾವುಗಳಾದರೆ ಅಪ್ಪ ಅವು ನೋಡೋಕ್ಕೆ ಆಗಲಿಲ್ಲ. ನಾನಂತ ಅವ್ನು ವೀಡಿಯೋ ತೆಗಿಸ್ಲಿಲ್ಲ, ಅವ್ನು ನೋಡೋದಕ್ಕಾಗಲ್ಲ ಅಂತಂದು. ಅಷ್ಟು ರಕರಕ ಹಾವುಗಳಿದ್ದಾವೆ. ಅವು ಅನ್ನೋದು ನೋಡಿದ್ರೆ ಅಪ್ಪ ಅನ್ನಿಸ್ತು, ಭಯವಾಗಿಬಿಡ್ತೈತೆ, ಹಂಗೆ ಇದ್ದಾವೆ ಹಾವುಗಳು. ಇದು ಕೋತಿ. ನಾವೆಲ್ಲ ನಿಂತ್ಕೊಂಡ್ರೆ ಅದು ನಮ್ಮನ್ನೇ ನೋಡ್ತೈತೆ. ಇದು ಫುಲ್ ಕರ್ಗೆ ಐತೆ. ಇನ್ನು ಕೋತಿಗಳಾಗ ಕೂಡ ಒಂದು 3-4 ರಕ ಮೇಲೆ ಕೋತಿಗಳಿದ್ದಾವೆ. ಇಲ್ಲೆಲ್ಲ ನೋಡಿಕೊಂಡು ಮತ್ತೆ ಇನ್ನು ಬಂದಿದ್ದೀನಿ ಮೈಸೂರು ಅರಮನೆಗೆ. ಈ ಅರಮನೆ ಮಾತ್ರ ನೋಡೋದಕ್ಕೆ ಸಖತ್ತಾಗೈತೆ. ನಾನಂತೂ ಫಸ್ಟ್ ಟೈಮ್ ಈ ಕಡೆ ಬಂದಿರೋದು, ನನಗಿದ್ರ ಬಗ್ಗೆ ಏನೂ ಗೊತ್ತಿಲ್ಲ ಹೇಳೋದಕ್ಕೆ. ನಮ್ಮ ಅಕ್ಕವರು ನೋಡಿದ್ದಾರೆ, ನಮ್ಮ ಯಜಮಾನರು ನೋಡಿರ್ಬೋದೇನೋ ಗೊತ್ತಿಲ್ಲ. ನಾನು ಮಾತ್ರ ಫಸ್ಟ್ ಟೈಮ್ ಬಂದಿರೋದಿಲ್ಲಿ. ದಸರಾ ಹಬ್ಬದಲ್ಲಾದರೆ ಚೆನ್ನಾಗಿರ್ತಂತ ನೋಡೋದಕ್ಕೆ. ಅವೆಲ್ಲ ದಸರಾ ಹಬ್ಬದಲ್ಲೆಲ್ಲ ಅಲಂಕಾರ ಮಾಡೋದಕ್ಕೆ ಅವೆಲ್ಲ ಇಟ್ಟಿರೋದು. ನಾವಿನ್ನು ಇಲ್ಲೊಂದು ಫೋಟೋ ವೀಡಿಯೋಸ್ ಎಲ್ಲ ತೆಗೆಸ್ಕೊಂಡ್ವಿ. ನಾವಿನ್ನಲ್ಲೆಲ್ಲ ನೋಡಿಕೊಂಡು ಮತ್ತೆ ಇಲ್ಲಿನ KRS ಡ್ಯಾಮ್ಗೆ ಬಂದ್ವಿ. ಇಲ್ಲಿ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಹುಡುಗರಿಗಂತೂ ಸಖತ್ತಾಗಿತ್ತು ಇಲ್ಲೆಲ್ಲ ನೋಡೋದಕ್ಕೂ, ಹುಡುಗರು ಆಟ ಆಡೋದಕ್ಕೂ. ಪಾರ್ಕಲ್ಲಿ ತುಂಬ ಚೆನ್ನಾಗಿತ್ತು. ನಮ್ಮ ಮಕ್ಕಳೆಲ್ಲ ಚೆನ್ನಾಗೆಲ್ಲ ಎಂಜಾಯ್ ಮಾಡಿದ್ರು. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ವ್ಯೂ ಎಲ್ಲ ಎಷ್ಟು ನೀಟಾಗಿ ಕಾಣಿಸ್ತಾ ಇತ್ತು, ನೋಡೋದಕ್ಕೆ ಅಚ್ಚುಗಳು ಎಷ್ಟು ಸಖತ್ತಾಗಿ ಕಾಣಿಸ್ತಿತ್ತು. ಇಲ್ಲಿ ನಮ್ಮ ಹುಡುಗರೆಲ್ಲ ಇಲ್ಲಿನ ಆಟ ಆಡ್ತಾಯಿದ್ರು. ನಾವಿಲ್ಲಿ ಒಂದು ಸ್ವಲ್ಪ ಹೊತ್ತೆಲ್ಲ ಕೂತ್ಕೊಂಡ್ವಿ. ನಮಗಾದ್ರೆ ಓಡಾಡಿ ಸಾಕಾಗಿತ್ತು. ನಾವೆಲ್ಲನೂ ಅಂತ ಕೂತ್ಕೊಳ್ಳೋಣ ಅಂತ ಕೂತ್ಕೊಬಿಟ್ವಿ. ನಮ್ಮ ಭಾವ ಇನ್ನು ಇದ್ರಲ್ಲಿ ಕೊಂಡು ಹುಡುಗರನ್ನೆಲ್ಲ ತಿರುಗಿಸ್ತಾ ಇತ್ತು, ಹಿಂಗೆ ಆಟಲಾಡಿಸ್ತಾ ಇತ್ತು. ನಾವಿನ್ನೊಂದು ಸ್ವಲ್ಪ ಹೊತ್ತೆಲ್ಲ ಕೂತ್ಕೊಂಡ್ವಿ. ನಮ್ಮ ಅಕ್ಕನೂ ವೀಡಿಯೋ ತಕ್ಕೊಳ್ಳೋಣ ಅಂತ ಅಲ್ಲಿ ಆ ಕಡೆ ಹೋಗ್ತಾ ಇದ್ದಾಳೆ. ಇಲ್ಲಿನ ನಮ್ಮ ಯಜಮಾನರು, ನಮ್ಮ ಅಕ್ಕನ ಮಗಳು, ಅವರಿನ್ನ ಇಲ್ಲಿ ಉಯ್ಯಾಲೆ ಆಡ್ತಾಯಿದ್ರು. ಇದೆಲ್ಲ ಇನ್ನು ಹುಡುಗರಿಗೆ ಚೆನ್ನಾಗೈತಿ ಇಲ್ಲೆಲ್ಲ ಆಟಲಾಡೋಕ್ಕೂ ಇದಕ್ಕೆಲ್ಲಕ್ಕೂ. ನಮ್ಗಾದ್ರೆ ದೊಡ್ಡವ್ರಿಗೆಲ್ಲ ಓಡಾಡಿ ಸಾಕಾದಂಗೆ ಆಗಿದೆ. ಈ ಹುಡುಗರಿಗೆ ಮಾತ್ರ ಒಂಚೂರು ಇದಾಗಿಲ್ಲ. ನೋಡಿ ಹೆಂಗೆ ಆಟ ಆಡ್ತಾ ಇದ್ದಾರೆ. ಈ ಡ್ಯಾಮ್ ಮೇಲೆ ಹತ್ತಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸೋದು. ಇಲ್ಲಿ ಡ್ಯಾಮ್ ಮೇಲೆಲ್ಲ ಹೋಗಂಗಿಲ್ಲ ಅಂತ ಯಾರನ್ನೂ ಕಳಿಸ್ತಿಲ್ಲ. ನಾವಿನ್ನು ಇಲ್ಲೇ ಎಲ್ಲ ನೋಡಿಕೊಂಡು ಇಲ್ಲೆಲ್ಲ ಫೋಟೋಸು ವೀಡಿಯೋಸ್ ಎಲ್ಲ ತೆಗೆಸ್ಕೊಂಡ್ವಿ. ನಾವಿನ್ನು ಬುಧವಾರ ನೈಟ್ ಹೋಗಿರೋದು. ಮತ್ತು ಇಲ್ಲಿ ಗುರುವಾರ ನೈಟಿಂದ ಬಂದುಬಿಟ್ವಿ. ಒಂದೇ ದಿನವೇ ಅಂದ್ಕೊಂಡಿದ್ವು, ಒಂದೇ ದಿನಕ್ಕೆ ಹೋಗಿ ಬಂದ್ವಿ. ಹುಡುಗರು ಸ್ಕೂಲ್ ಆಯ್ತಲ್ಲ, ಹಂಗೆ ಇನ್ನು ಅವ್ರಿಗಿನ್ನು ರಜೆಗಳು ಹಾಕ್ಕೊಂಡು ಇನ್ನು ಹೋಗೋದು ಇನ್ನೇನು ಒಂದಿನ ಆದರೆ ಸಾಕು ಅಂತ ಒಂದಿನಕ್ಕೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಒಂದಿನಕ್ಕೆ ಹೋಗಿ ಬಂದ್ವಿ. ಇವತ್ತಿನ ವೀಡಿಯೋ ಇದಾಗಿತ್ತು. ಇಷ್ಟ ಆಗಿದೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಿಗೋಣ ನಾಳೆ ಒಂದು ವೀಡಿಯೋದಲ್ಲಿ.